ನಾನು ಪರಶುರಾಮ್ ಸರ್ ಇಲ್ಲಿ ಹೋದ್ರು. ಪರಶುರಾಮ್ ಸರ್ ನಾನು ಪರಶುರಾಮ್ ಸರ್ಗೆ ಒಂದು ಮಾತು ಹೇಳಿದ್ದೆ. ನಾನು ಸರ್ ಆ್ಯಕ್ಚುಲಿ ನಾನು ಕಮಿಟಿಯವ್ರ ಹತ್ರ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಡ್ರಿ ಸರ್, ಇವತ್ತು ಮೈಲಾರಿ ಬರೋಕ್ಕಾಗಲ್ಲ. ಯಾಕಂದರೆ ಯಾಕೆ ಬರೋಕ್ಕಾಗಲ್ಲ ಅಂತಂದರೆ ನಿಜವಾಗ್ಲೂ ಅವನ ಮಗನ ಮೇಲೆ ಭಾಳ ಅಂದ್ರೆ ಭಾಳ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವ್ನು. ಈಗ 1.5 ವರ್ಷದ ಮಗು ಅಂತ ಅನ್ಸುತ್ತಾ. ಇವತ್ತು ಸಿಕ್ಕಾಪಟ್ಟಿ ಜ್ವರ ಬಂದುಬಿಟ್ಟೈತೆ ಆ ಮಗುಗೆ. 1.5 ವರ್ಷದ ಮಗು ಜ್ವರ ಬಂದು ಅವನು ನರಳಾಡ್ತಾ ಇದ್ದಾನೆ. ಅವನು ಇಲ್ಲ ಮಂಡ್ಯದಲ್ಲಿದ್ದಾನೆ. ಸೊ ಆ ಮಗು ಅವ್ರ ಮಿಸಸ್ಸರು ಕೂಡ ಮಂಡ್ಯದಲ್ಲಿ, ಯಾಕಂದ್ರೆ ಯಾವಾಗಲೂ ಹೇಳ್ತಿರ್ತಾನಲ್ಲ ಮೈಲಾರಿ ಅವರು. ಇವತ್ತು ಜ್ವರ ಬಂದ್ರು ಒಂದೇ ಒಂದು ಮಾತು ಹೇಳಿದ, ಆ ಮಗು ಯಾವಾಗಲೂ ಕನಕರಿಸ್ತಾ ಇರ್ತದೆ. ಚಿಕ್ಕ ಮಕ್ಕಳು ಯಾವಾಗಲೂ ಯಾರ ಮೇಲೆ ಪ್ರೀತಿ ಇಟ್ಕೊಂಡಿರ್ತೈತೆ ಕನಕರಿಸ್ತಾ ಇರ್ತದೆ. ಅದು ಮಗು ಯಾವಾಗಲೂ ಅಪ್ಪ ಕರೆಸು ಅಪ್ಪ 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 ಅಂತ ಹೇಳುವಾಗ ನಿಜವಾಗ್ಲೂ ನನ್ನ ಮನಸ್ಸು ನಿಜವಾಗ್ಲೂ ಕರಗಿತದ ನನಗೆ. ಆ್ಯಕ್ಚುಲಿ ಇವತ್ತು ಬ್ಯಾಡ್ ಅನ್ನೋಕ್ಕೂ ಕೂಡ ಅವನ ಮನಸ್ಸು ಆಗಲಿಲ್ಲ. ಆದ್ರೆ ಕಮಿಟಿಯವ್ರು ಹೇಳಿದ್ರು, ಇಲ್ಲ ಸರ್ ಅವನ ಮೇಲೆ ಭಾಳ ಪ್ರೀತಿ ಇಟ್ಕೊಂಡಿದ್ದೀವಿ, ಇವತ್ತು ನೀವು ಕರೆಸಲೇಬೇಕು ಅಂತ ಹೇಳಿದ್ರು. ನಿಜವಾಗ್ಲೂ ಒಂದೇ ಮಾತು ಹೇಳಿದೆ ಅವಾಗ, ಮೈಲಾರಿ ಏನು ಯಾಕಾಗಲ್ಲ, ಸುಮ್ಮನೆ ಒಂದು 10 ನಿಮಿಷ ಆದ್ರೆ ನನ್ನ ಮನಸ್ಸಿಲ್ಲ ನಿನಗೆ ಬಾ ಅಂತ ಹೇಳಕ್ಕ. ಆದರೂ ಕೂಡ ಇಷ್ಟು ಜನ ಸಾವಿರಾರು ಅಭಿಮಾನಿಗಳು ಬಂದಿರ್ತಾರೆ. ಒಬ್ಬ ಕಲಾವಿದ ತನ್ನ ವೈಯಕ್ತಿಕ ಎಷ್ಟೇ ನೋವುಗಳಿದ್ರೂ ಕೂಡ ಮರೆಮಾಚಿ ಇವತ್ತು ಬಂದು ಇಷ್ಟು ಖುಷಿಯಾಗಿ ಕುಣಿದಾಡಿ ನಿಮ್ಮನ್ನು ನಗಸ್ಯಾನಲ್ಲ ಮೈಲಾರಿಗೆ. ಒಂದ್ಸಲ ಜೋರಾಗಿ ಚಪ್ಪಾಳೆಗಳು ಬರಲಿ ಗಟ್ಟಿಯಾಗಿ. ನಿಜವಾಗ್ಲೂ ಸಾರಿ ಅಣ್ಣ, ಯಾವಾಗಲೂ ನಿನಗೆ ನಾವು ಒತ್ತಾಯ ಮಾಡಂಗಿಲ್ಲ, ಯಾಕಂದ್ರೆ ಕಮಿಟಿಯವರು ಅಷ್ಟು ಪ್ರೀತಿ ಇಟ್ಕೊಂಡಿದ್ರು. ಆದರೂ ಜಗತ್ತರೊಳಗೆ ಏನೇ ಗಳಿಸಿದ್ರು ಏನೇ ಮಾಡಿದ್ರು ಮಗನಿಗೋಸ್ಕರನೇ, ನಿನ್ನ ಕುಟುಂಬಗೋಸ್ಕರನೇ ಅಂತ ನನಗೆ ಗೊತ್ತು. ಇನ್ನೂ ಭಗವಂತ ದೊಡ್ಡ ಅವಕಾಶ ಕೊಟ್ಟಾನ, ಇನ್ನೂ ಬೆಳೆಯಕ್ಕೆ ನಿನಗೆ ಇನ್ನೂ ಭಾಳ ದೊಡ್ಡ ಅವಕಾಶಗಳದಾವ. ಈ ಅಭಿಮಾನಿಗಳು ಯಾವತ್ತು ನಿಮ್ಮ ಹೃದಯದೊಳಗೆ ಇರ್ತಾರ, ನಿಮ್ಮನ್ನು ಯಾವಾಗಲೂ ಕೂಡ ಮನಸ್ಸಿನೊಳಗೆ ಇಟ್ಕೊಂಡಿರ್ತಾರೆ ಅಂತಕ್ಕಂಥ ಮಾತು ಹೇಳ್ತೀನಿ. ಥ್ಯಾಂಕ್ ಯು ಅಣ್ಣ, ನನ್ನ ವೈಯಕ್ತಿಕವಾಗಿ ಥ್ಯಾಂಕ್ ಯು ನಿನಗೆ. ಇಲ್ಲ ಸರ್, ಯಾಕಂದ್ರೆ ನಮ್ಮ ಅಣ್ಣಾರು ಭಾಳ ಮಂದಿ ಬಂದಾರ್ರಿ. ಜೀವನದಾಗ ನಾವೇನು ಸಾಧನೆ ಮಾಡ್ತೇವೋ ಗೊತ್ತಿಲ್ಲರಿ, ಆದ್ರೆ ಜೀವನದ ತಂದೆ ತಾಯಿ ಕಳ್ಕೊಂಡ ಮ್ಯಾಗ ಅದು ಈ ನೋವೇನು ಕಷ್ಟ ಏನು ಅನ್ನೋದು ಭಾಳ ಅನುಭವಿಸಿ ಬಂದೀನಿ. ಯಾಕಂದ್ರೆ ಬಾಲ್ಯದಲ್ಲಿ ಅಪ್ಪನ ಕಳ್ಕೊಂಡೇನಿ ರೀ. ಈಗ ನಮ್ಮ ಅಪ್ಪನ ಪ್ರೀತಿನ ನನ್ನ ಮಗನ ರೂಪದೊಳಗೆ ನಾ ಕಾಣತ್ತೀನಿ. ಅದಕ್ಕೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತಡ್ಕೊಳ್ಳುವಂಥ ಶಕ್ತಿ ಇಲ್ಲ ನನ್ನ ಮಗಗೆ. ಯಾಕಂದ್ರೆ ಅಪ್ಪನ ಪ್ರೀತಿ ಏನು ಅನ್ನೋದು ಅದು ಕಳ್ಕೊಂಡವ್ರಿಗೆ ಗೊತ್ತಿರಿ, ಆ ಅನುಭವ ಏನು ಅನ್ನೋದು. ಅದಕ್ಕೆ ದಯವಿಟ್ಟು ಅನುಗುಳ್ರೆ, ಭೂಮಿ ಮ್ಯಾಗ ರೊಕ್ಕ ರೂಪಾಯಿ ಇಂಪಾರ್ಟೆಂಟ್ ಅಲ್ಲ, ದಯವಿಟ್ಟು ಹಡದ ತಂದೆ ತಾಯಿನ ಭಾಳ ಪ್ರೀತಿಯಿಂದ ನೋಡ್ಕೊರಿ ನಾ ಇದ್ದವರು. ದಯವಿಟ್ಟು ಯಾವತ್ತೂ ತಂದೆ ತಾಯಿನ ದೂರ ಮಾಡ್ಬೇಡ್ರಿ ನಾ. ಥ್ಯಾಂಕ್ ಯು. ನಿನ್ನ ಮ್ಯಾಲ
ಮಸ್ತನ ಪೀಸ ನಿನ್ನ ನೋಡಿ ಆಗನ ಸುಸ್ತ ಓನಗ ಮಸ್ತನ ಪೀಸ ನಿನ್ನ ನೋಡಿ ಆಗನ ಸುಸ್ತ ನನ್ನ ನಿನ್ನ ಸುದ್ದಿ ಪೂರ ಗೊತ್ತಾಗೈತಿ ಮಂದಿ ಬಳಿಯಕ ನನಗ ಬೆನ್ನ ಹತ್ತೈತಿ ನನ್ನ ನಿನ್ನ ಸುದ್ದಿ ಪೂರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯಕ ನನಗ ಬೆನ್ನ ಹತ್ತೈತಿ ಮಸ್ತನ ಪೀಸ ನಿನ್ನ ನೋಡಿ ಯಾಕೆನ ಸುಸ್ತ ನೀವು ನಗಮಸ್ತನ ಪೀಸ ನಿನ್ನ ನೋಡಿ ಯಾಕೆನ ಸುಸ್ತ ನನ್ನ ನಿನ್ನ ಸುದ್ದಿ ಪೂರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯಕ ನನಗ ಬೆನ್ನ ಹತ್ತೈತಿ ನನ್ನ ನಿನ್ನ ಸುದ್ದಿ ಪೂರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯಕ ನನಗ ಬೆನ್ನ ಹತ್ತೈತಿ ನಿಮ್ಮಪ್ಪ ಊರಿಗೆ ಸೌಕಾರ ನಿನ್ನ ಪ್ರೀತಗನ ದಿಲ್ದಾರ ನಿಮ್ಮಪ್ಪ ಊರಿಗೆ ಸೌಕಾರ ನಿನ್ನ ಪ್ರೀತಗನ ದಿಲ್ದಾರ ದುಡ್ಡಿಗೆ ಮಾರಿ ಪ್ರೀತಿ ಆಗಿದೆ ಗಂಡಗ ಗರತಿ ನೀ ದುಡ್ಡಿಗೆ ಮಾರಿದ ಪ್ರೀತಿ ಆಗಿದೆ ಗಂಡಗ ಗರತಿ ದುಡುದ ರೊಕ್ಕ ನಿನ್ನ ಹೆಣಕ ಬಡದೇನ ಹೊಸಮಾಲ ಗಿಟ್ಟಿಯಾಗಿ ಮರದ ಹೋದೇನ ದುಡುದ ರೊಕ್ಕ ನಿನ್ನ ಹೆಣಕ ಬಡದೇನ ಹೊಸಮಾಲ ಗಿಟ್ಟಿಯಾಗಿ ಮರದ ಹೋದೇನ ಕುಡುಕುಡುದ ತೂತ ಬಿದ್ದವ ಕಳ್ಳ ಕಣ್ಣಾಗ ಚುಚ್ಚಳ ಬಾರಿ ಮುಳ್ಳ